ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಅರೆಸ್ಟ್ ಆಗಿ ಜೈಲು ಸೇರಿದ್ದಾರೆ. ಈ ಒಂದು ಪ್ರಕರಣ ಕನ್ನಡ ಚಿತ್ರರಂಗಕ್ಕೆ ಒಂದಿಷ್ಟು ಆಘಾತ ತಂದಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಹಿರಿಯ ನಿರ್ಮಾಪಕರು, ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಸಾರಾ ಗೋವಿಂದ್ ಅವರು ನಮ್ಮ ಜೊತೆಲಿ ಇದ್ದಾರೆ. ದರ್ಶನ್ ಅವ್ರ ಜೊತೆಗೆ ಒಂದಿಷ್ಟು ಒಡನಾಟ ಇದೆ ಅವರಿಗೆ. ಬಹಳ ಸಣ್ಣ ವಯಸ್ಸಿಂದ ಅವ್ರನ್ನ ನೋಡಿದ್ದಾರೆ. ಜೊತೆಗೆ ಒಂದಿಷ್ಟು ಈ ಪ್ರಕರಣ ನಂತರ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ದರ್ಶನ್ ಅವರ ಜೊತೆಗಿನ ಒಡನಾಟ ಹೇಳೋದಾದ್ರೆ ಬಹಳ ಸಣ್ಣ ವಯಸ್ಸಿಂದ ಕೂಡ ನಿಮಗೆ ನೋಡಿದ್ದೀರಾ. ಆಲ್ಮೋಸ್ಟ್ 5 ವರ್ಷದ ಹುಡುಗ ಇದ್ದಾಗಿಂದ ನಿಮಗೆ ಪರಿಚಯ ಇದೆ. ಸೊ ಈ ಥರ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಹೆಸರು ತಳಕಾಕೊಟ್ಟಿರೋದು, ಜೊತೆಗೆ ಜೈಲಿಗೆ ಹೋಗಿರೋಂಥ ಪ್ರಸಂಗ ಸರ್, ಏನು ಹೇಳ್ತೀರಾ? ಮೊದಲು ಈ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೊದಲು ಇಲ್ಲ, ಇದು ಎಲ್ಲೂ ಆಗಬಾರ್ದು. ಇಂಥ ಒಂದು ಕೃತ್ಯಕ್ಕೆ ಯಾರೂ ಕೈ ಹಾಕಬಾರ್ದು. ದರ್ಶನ್ ಅವ್ರ ಮೇಲೆ ಈಗ ಆರೋಪ ಬಂದಿದೆ, ಮೇಲ್ನೋಟಕ್ಕೆ ಬಂದಿದೆ. ಅದು ಈಗಾಗಲೇ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ನೋಡ್ಬಿಟ್ಟಿದೆ. ಬಹುಶಃ ದರ್ಶನ್ನ ನಾನು ಒಂದು ಸುಮಾರು 4-5 ವರ್ಷಗಳ ಮಗುವಿನಿಂದ ಅವನನ್ನು ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿದ್ದ, ಕೆಂಪಗಿದ್ದ. ಹಾಗಾಗಿ ತೂಗುದೀಪ ಅವ್ರಿಗೂ ಆ ದರ್ಶನ್ಗೂ ಹೋಲಿಕೆ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿದ್ದ ಹುಡುಗ ಆವಾಗಲೇ. ಈಗ ಇನ್ನೂ ಚೆನ್ನಾಗಿದ್ದಾನೆ, ಅದು ನಮಗೆಲ್ರಿಗೂ ಖುಷಿ. ಆದರೆ ಇವತ್ತು ಇಂಥ ಒಂದು ಘಟನೆ ನಡೆದಿರೋದು ನಮ್ಮೆಲ್ರಿಗೂ ನೋವಾಗಿದೆ. ಇಡೀ ಚಿತ್ರೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿ, ಒಬ್ಬರಿಂದ ಕಪ್ಪು ಚುಕ್ಕಿ. ಇಡೀ ಚಿತ್ರೋದ್ಯಮ ಅಲ್ಲ, ಇವರೊಬ್ಬರಿಂದ ಇಡೀ ಕರ್ನಾಟಕದ ಜನ ಚಿತ್ರರಂಗದ ಬಗ್ಗೆ ಮಾತನಾಡೋಂಗಾಗ್ಬಿಟ್ಟಿದ್ದಾರೆ. ನಾವೆಲ್ಲಿ ಹೋಗಲಿ, ಎಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಬರಲಿ, ಎಲ್ಲಿ ಹೋದರೂ ಕೂಡ ಇದನ್ನೇ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದಾರೆ. ಸರ್, ದರ್ಶನ್ ಮಾಡಿದ್ದು ಸರಿನಾ ಅಂತ ಹೇಳ್ಬಿಟ್ಟು. ಪಬ್ಲಿಕ್ ಅವ್ರಿಗೇನು ಗೊತ್ತಾಗುತ್ತೆ? ಒಳನೋಟ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸಹಜವಾಗಿ ಆ ಒಂದು ವ್ಯಕ್ತಿ ರೇಣುಕಾಸ್ವಾಮಿ ಸತ್ತಿರೋದ್ರಿಂದ ಎಲ್ಲರೂ ಕೇಳೋದು ನಮ್ಮ ಪ್ರಶ್ನೆನ ಸಹಜ. ಅದಕ್ಕೆ ನಾವು ಉತ್ತರ ಕೊಡಲೇಬೇಕಾಗತ್ತೆ. ಹಾಗಾಗಿ ಇವತ್ತು ಮೇಲ್ನೋಟಕ್ಕೆ ಅವರು ಆರೋಪಿ. ಅಪರಾಧಿ ಅನ್ನಿಸ್ಕೊಳ್ಳೋದು ಯಾವಾಗ ಅಂದರೆ ತನಿಖೆ ಆಗಬೇಕು, ಪೊಲೀಸ್ ತನಿಖೆ ಆಗಬೇಕು. ಅವರೆಲ್ಲ ಮಾಹಿತಿಗಳನ್ನ ಕೋರ್ಟ್ಗೆ ಒದಗಿಸಿದ್ಮೇಲೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ. ಆಗ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.